ಓಕೆ, ಸಂಗೀತ ಕಟ್ಟಿ ಅವರು ಮಾತಾಡ್ತಾ ಇದ್ರು. ಧನ್ಯವಾದಗಳು ಸಂಗೀತ ಕಟ್ಟಿ ಅವರೇ. ನಾಳೆ ಸಂಜೆ 4:30ಕ್ಕೆ ಎಸ್ ಜಾನಕಿಯವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಮೈಸೂರಿನ ತೋಟದ ಮನೆಯಲ್ಲಿ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಅವರಿಗೆ ಇಷ್ಟ ಇದ್ದಿದ್ದವರೇ. ಜೊತೆಗೆ ನಾನಾಗಲೇ ಹೇಳ್ತಾ ಇದ್ದೆ, ಅಂದರೆ ತನ್ನ ಕೊನೆಯ ಸಂಗೀತ ಕಚೇರಿಯಲ್ಲೂ ಕೂಡ ಸಂಗೀತವನ್ನು ನಾನು ಇಲ್ಲಿಗೆ ಇವತ್ತಿನಿಂದ ನಾನು ಹಾಡೋದಿಲ್ಲ ಅಂತ ಹೇಳಿದ್ದು ಕೂಡ ಅಥವಾ ಅನೌನ್ಸ್ ಮಾಡಿದ್ದು ಕೂಡ ಅವರು ಮೈಸೂರಿನ ಮೇಲೆ ಅಪಾರವಾದಂತಹ ಪ್ರೀತಿ, ಮೈಸೂರಿನ ಮೇಲೆ ಅಷ್ಟೇ ಒಂದು ರೀತಿಯಾದಂತಹ ಇದುವೇ ನನ್ನ ಮನೆ ಅನ್ನುವಂಥ ರೀತಿಯಲ್ಲಿ ಎಸ್ ಜಾನಕಿಯವರಿದ್ದರು. ತನ್ನ ಕೊನೆಯ ಕ್ಷಣಗಳನ್ನು, ಕೊನೆಯ ದಿನಗಳನ್ನು ಕೂಡ ಅವರು ಕಂಡಿದ್ದು ಅಥವಾ ಅವರು ಬದುಕಿದ್ದು ಕೂಡ ಮೈಸೂರಿನಲ್ಲಿಯೇ ನನ್ನ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನುವಂತಹ ತನ್ನ ಆಸೆಯನ್ನು ಕೂಡ ಅವರು ಹೇಳ್ಕೊಂಡಿದ್ರು. ನಾಳೆ ಮೈಸೂರಿನ ತೋಟದ ಮನೆಯಲ್ಲಿ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಕನಿಯನ ಹುಂಡಿಯ ತೋಟದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಎಸ್ ಜಾನಕಿಯವರು ನಮ್ಮನ್ನಾಗಲಿದ್ದಾರೆ. ಇದರ ಬಗ್ಗೆ ಅನೇಕ ಗಾಯಕಿಯರುಗಳು ಮಾತಾಡ್ತಾ ಇದ್ರು. ಅವರು ಯಾವ ರೀತಿಯಾಗಿದ್ರು, ಅವರಿಂದ ಕಲಿತಂತಹ ಪಾಠಗಳೇನು, ಅವರು ಯಾವ ರೀತಿಯಾಗಿ ಮಾದರಿಯಾಗಿದ್ರು, ಮಾತೃ ಸ್ವರೂಪಿಯಾಗಿದ್ರು ಅನ್ನುವಂತಹ ವಿಚಾರವನ್ನು ಪ್ರತಿಯೊಬ್ಬ ಗಾಯಕಿಯು ಕೂಡ ಹೇಳ್ತಾ ಇದ್ರು. ಯಾಕಂದರೆ ಅವರ ಹಾಡುಗಳನ್ನು ನಾವು ಗಮನಿಸ್ತಾ ಹೋದರೆ ಪ್ರತಿ ಒಂದು ಹಾಡು ಕೂಡ ಇನ್ನೂ ಕೂಡ ನಮ್ಮ ಕಿವಿಯಲ್ಲಿ ಗುನುಗ್ತಾನೇ ಇರುತ್ತೆ. ಅಂದರೆ ಆ ರೀತಿಯಾಗಿ ಕೇಳ್ತಾನೇ ಇರುತ್ತೆ ಪ್ರತಿ ಒಂದು ಹಾಡು. ಆ ಹಾಡಿನಲ್ಲಿ ಅವರ ಭಾವ ಆಗಿರ್ಬೋದು, ಅವರು ಪ್ರತಿಯೊಂದು ಹಾಡಿನಲ್ಲೂ ಒಂದು ಸಣ್ಣ ಮಗುವಿನ ಧ್ವನಿ ಆದರೆ ಆ ರೀತಿಯಾದ ಧ್ವನಿ, ಅಥವಾ ಒಬ್ಬ ಹೆಣ್ಣು ಮಗಳ ಧ್ವನಿ, ಅಥವಾ ಒಬ್ಬ ಹೆಂಗಸಿನ ರೀತಿಯಲ್ಲಿ ಸ್ವಲ್ಪ ಹಾಡಬೇಕು ಅಂತಿದ್ರೆ ಯಾವತ್ತೂ ಕೂಡ ಅವರ ಧ್ವನಿಯಲ್ಲಿ ಅವರಲ್ಲಿ ಏಜ್ ಆದರೂ ಕೂಡ ಅದು ಬದಲಾವಣೆ ಆಗಲೇ ಇಲ್ಲ. ಅಥವಾ ಒಂದಷ್ಟು ರೀತಿಯ ಕೆಲವೊಂದು ಸಂಗೀತಗಾರರು ಅಥವಾ ಗಾಯಕಿಯರಲ್ಲಿ ಒಂದಷ್ಟು ರೀತಿಯಾಗಿ ಒಂದಷ್ಟು ಶೇಕ್ ಆಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಅಂಥದ್ದು ಯಾವುದು ಕೂಡ ಆಗಲಿಲ್ಲ. 6 ದಶಕಗಳ ಕಾಲ ಹಾಡನ್ನು ಹಾಡಿರುವಂತಹ ಗಾನ ಕೋಗಿಲೆ ಅಂತ ಅವ್ರಿಗೆ ಬಿರುದನ್ನು ಕೊಟ್ಟಿದ್ದೆ ನಾವು ಕನ್ನಡಿಗರು. ಅವರ ಹಾಡನ್ನು ಕೇಳಿ ಅವರ ಹಾಡಿನ ಮೂಲಕ ಅವರಿಗೆ ಗಾನ ಕೋಗಿಲೆ ಅನ್ನುವಂತಹ ಒಂದು ಬಿರುದನ್ನು ಕೂಡ ನೀಡ್ತಾರೆ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದೀಗ ಗಾಯಕಿಯಾಗಿರುವಂತಹ ಜೋಗಿ ಸುನೀತಾ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೋಗಿ ಸುನೀತಾ ಅವರೇ, ಪ್ರತಿಯೊಬ್ಬ ಗಾಯಕಿಗೂ ಕೂಡ ಇವರೇ ಒಬ್ಬ ಗುರು. ಅವರ ಹಾಡುಗಳನ್ನು ಕೇಳಿ ಅನೇಕ ಕಾನ್ಸರ್ಟ್ಗಳಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಹಾಡುಗಳನ್ನು ಕೇಳಿಯೇ ಬೆಳೆದವರು ಇದ್ದಾರೆ. ಈಗ ನಾವು ಅವರನ್ನು ಅಗಲಿದ್ದೀವಿ. ಅವರ ಬಗ್ಗೆ ನೀವು ನೆನಪಿಸಿಕೊಳ್ಳೋದಾದ್ರೆ, ನುಡಿ ನಮನವನ್ನು ಸಲ್ಲಿಸೋದಾದ್ರೆ? ನಾನು ಮೊದಲಿಗೆ ನಮಸ್ಕಾರ. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅವರನ್ನು ನೋಡಿ ಕಲ್ತಿರೋದು ಹಾಡುಗಳು ಬೇಕಾದಷ್ಟಿದೆ. ಇವತ್ತಿಗೂ ನಾನು ನನ್ನ ಶಿಷ್ಯಂದ್ರಿಗೆ ಹೇಳೋದು, ಅವರ ಕೆಲವೊಂದು ಹಾಡುಗಳನ್ನ ನೀವು ಅಭ್ಯಾಸ ಮಾಡಿದ್ರೆ ಪರಿಪೂರ್ಣ ಗಾಯಕಿಯರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ. ಅವ್ರನ್ನ ತುಂಬಾ ಹತ್ರದಿಂದ ನೋಡಿದೀನಿ, ಅನೇಕ ಸಲ ವೇದಿಕೆಗಳನ್ನ ಹಂಚ್ಕೊಂಡಿದೀನಿ. ಈಗಾಗ್ಲೇ ಎಲ್ಲಾ ಗಾಯಕಿಯರು ಮಾತಾಡಿದಾರೆ. ಅವ್ರ ಹತ್ರ ಕಲಿಯೋದು ಕಲಿತಿದ್ರು, ಮುಂದಕ್ಕೂ ಕಲಿಯೋದು ತುಂಬಾ ಇದೆ. ಮೊದಲನೇದಾಗಿ ಸರಳತೆ. ಪುಟ್ಟ ಮಕ್ಳಿರ್ಲಿ ದೊಡ್ಡ ಗಾಯಕಿರ್ಲಿ ಚೆನ್ನಾಗಿ ಹಾಡಿದ ತಕ್ಷಣ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ತುಂಬಾ ಚೆನ್ನಾಗಿ ಹಾಡ್ತೀಯ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಿದ್ ಒಂದೇ ಮಾತು. ನನಗ್ ಅವ್ರ ಜೊತೆ ನೆನಪು, ತುಂಬಾ ದೊಡ್ಡ ನೆನಪು ಏನಂದ್ರೆ ಹಿಂದಿಯ ZTV ಸಾರೇಗಮಪ ಅಂತ ಬರ್ತಿತ್ತು. ಅದರಲ್ಲಿ ಕೊನೆಯ ಹಂತದ ಒಂದು ಫೈನಲ್ ಸ್ಪರ್ಧಿ ಆಗಿದ್ದೆ ನಾನು. ಅದಕ್ಕೆ ಜಡ್ಜ್ ಆಗಿ ಬಂದಿದ್ರು ಬಪ್ಪಿ ಲಹರಿ, ಎಸ್ ಜಾನಕಿ ಅವರು, ಮತ್ತೆ OP ನಾಯರು, ಮತ್ತೆ ಪಂಡಿತ್ ವಿಶ್ವಮೋಹನ್ ಭಟ್, 4 ಜನ. ಅವರಿಗೆ ನಾನು ಕನ್ನಡದ ಗಾಯಕಿ ಅಂತ ಗೊತ್ತೇ ಇರ್ಲಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಾಗ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ, ಅಮ್ಮ ನಾನು ಕನ್ನಡದ ಗಾಯಕಿ ಅಂದಾಗ, ನೀವು ಕನ್ನಡದ ಗಾಯಕಿನ ಅಂತ ಹೇಳಿ ನಾನು ಅಳ್ತಾ ಇದ್ದೆ. ತುಂಬಾ ಭಾವುಕಳಾಗ್ಬಿಟ್ಟಿದೆ. ಅಲ್ಲಿ ಹೋಗಿ ಒಂದು ಪ್ರಥಮ ಬಹುಮಾನ ಗೆಲ್ಲೋದು ಬಹಳ ದೊಡ್ಡ ವಿಚಾರ ಅದು. ಅಲ್ಲಿ ಹೋಗಿ ಆದಾಗ ತನ್ನ ಸ್ವಂತದಲ್ಲಿ ಖರ್ಚಿದ್ ನಾವು ಯಾಕೆ ಅಳ್ತೀಯ, ಎಲ್ಲ ಒಳ್ಳೇದಾಗತ್ತೆ, ಇಷ್ಟ್ರ ಮಟ್ಟಿಗೆ ನೀನ್ ಬಂದ್ ಹಾಡಿರೋದೇ ದೊಡ್ಡ, ಅದು ನನ್ನ ಜೀವನದಲ್ಲಿ ದೊಡ್ಡ 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 ಸಾಧನೆ. ಅದಾದ್ಮೇಲೆ ಸುಮಾರು ವೇದಿಕೆಗಳನ್ನ ಹಂಚ್ಕೊಂಡಿದೀನಿ. ಬಟ್ ಒಂದೇನು ಅಂದ್ರೆ ಕೊನೆಗಾಲದಲ್ಲಿ ಅವ್ರನ್ನ ಸ್ವಲ್ಪ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ನಮ್ಮ ಯಜಮಾನ್ರಿದ್ರು, ಆಗ್ಲೇ ಇಲ್ಲ. ಖಂಡಿತ ನಾಳೆ ಹೋಗಿ ಅವ್ರನ್ನ ಖಂಡಿತ ದರ್ಶನ ಮಾಡಿ ಬಂದೇ ಬರ್ತೀನಿ. ಇಷ್ಟು ಮಾತ್ರ ಅಷ್ಟೇ, ಇನ್ನೇನು ನಂಗೆ ಹೇಳೋಕ್ ಗೊತ್ತಾಗ್ತಿಲ್ಲ ನಾನು. ನಿಜ. ಯಾಕಂದ್ರೆ ನೀವು ಹೇಳಿದ್ರಿ ಫಸ್ಟ್ ಅವರ ಸರಳತೆಯ ಬಗ್ಗೆ ಮಾತಾಡಿದ್ರಿ. ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಗಾನ ಕೋಗಿಲೆ ಈ ರೀತಿಯಾಗಿ ಸರಳವಾಗಿ ಬದುಕೋದು ಅಂದ್ರೆ ಅದು ತುಂಬಾ ಈಸಿ ಅಂತೂ ಖಂಡಿತ ಅಲ್ಲ. ನಾನು ಹೇಳ್ತೀನಲ್ಲ, ಈಗಿನ ಎಷ್ಟೋ ಗಾಳಿಗೆ 1, 2, 3 ಹಾಡಿದ ತಕ್ಷಣ ಅದೇನೋ ಒಂದು ಗೊತ್ತಿಲ್ಲ, ಅದೊಂಥರ ಒಂದಿರುತ್ತೆ. ಬಟ್ ಇವರು ಅಷ್ಟು ಹಾಡಿದ್ರು. ಅದೇ ಪ್ರತಿಯೊಂದು ವೇದಿಕೆಗೆ ಹೋಗ್ಬೇಕಾದ್ರೆ ವೇದಿಕೆಗೆ ನಮಸ್ಕಾರ, ಜೊತೆಲಿ ಸಹ ಕಲಾವಿದರಿಗೆ, ನುಡಿಸುವಂತಹ ವಾದ್ಯ ಕಲಾವಿದರಿಗೆ ಫಸ್ಟ್ ನಮಸ್ಕಾರ ಮಾಡಿ, ಆ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡಿ, ನಂತರ ಒಂದು ಪುಟ್ಟ ಬುಕ್ಕನ್ನು ಇಟ್ಕೊಂಡು ಹಾಡ್ತಾ ಇದ್ದದ್ದು ಇನ್ನೂ ಇದೆ. ನಿಜವಾಗ ಆ ಸರಳತೆ ಎಲ್ರಿಗೂ ಬರಲ್ಲ, ಯಾರಿಗೂ ಬರಲ್ಲ.
ನಾವು ಆಗಲೇ ಹೇಳ್ತೇವೆ ಅಂದರೆ ಪ್ರತಿಯೊಂದು ಅಂದರೆ ಚಿಕ್ಕ ಮಕ್ಕಳ ಧ್ವನಿಯಿಂದ ಹಿಡಿದು ಪ್ರತಿಯೊಬ್ಬರು ಅದರಲ್ಲೂ ಕೂಡ ಅವರು ಒಂದಷ್ಟು ಗಂಡು ಧ್ವನಿಯಲ್ಲೂ ಕೂಡ ಆ ರೀತಿಯ ಪ್ರಯೋಗವನ್ನ ಮಾಡಿದ್ರು ಹಾಡುವಂತಹ ಪ್ರಯತ್ನಗಳು. ಹೌದು 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 ನಿಜವಾಗ್ಲು ತುಂಬಾ ತುಂಬಾ ಹಾಡುಗಳನ್ನ ಹೇಳಿದ್ನಲ್ಲ, ಅವ್ರೊಂಥರ ನಮ್ಮ ಗಾಯಕಿಯರಿಗೆ ಎನ್ಸೈಕ್ಲೋಪೀಡಿಯಾ. ಅವ್ರ ಹಾಡುಗಳನ್ನ ಎಲ್ಲಾ ರೀತಿಯ ಹಾಡುಗಳು ಇಂಥದ್ದು ಹಾಡಿಲ್ಲ ಅನ್ನೋದಲ್ಲ, ಮಾದಕ ಗೀತೆ ಆಗಿರ್ಬೋದು, ಒಂದು ಜಗಳಗಂಟೆ ಹಾಡಾಗಿರ್ಬೋದು, ಮೆಲಡಿ ಭಾವಗೀತೆಗಳು ಎಷ್ಟು ಚಂದ ಹಾಡಿದ್ರೆ, ದೀಪವು ನಿನ್ನದೆ ಗಾಳಿಯು ನಿನ್ನದೆ, ಅದ್ಭುತವಾದ ಗಾಯಕಿ. ಒಂಥರ ಒಂದು 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 ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸತ್ತಾಗ ಒಂದು ಅರ್ಧ ಸಂಗೀತ ಲೋಕ ಇದಾಗಿತ್ತು, ಇವತ್ತು ಪೂರ್ತಿ ಮಟ್ಟದ್ದು ಆಯ್ತು ಅಂತ ಹೇಳ್ಬೋದು. ನಿಜ. ನೀವು ಅವರನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆ ಅವರು ಯಾವ ರೀತಿಯಾಗಿರ್ತಾ ಇದ್ರು? ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯ ಅನುಭವವನ್ನ ಕೊಟ್ಟಿದ್ದಾರೆ ಅವರು ಅವರ ಜೊತೆಗಿದ್ದಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಪ್ರೀತಿಯಿಂದ ನೋಡೋದ್ರ ಜೊತೆಗೆ ಒಂದಷ್ಟು ರೀತಿ ನಾವು ಇವರನ್ನ ನೋಡಬೇಕು, ಇದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತ. ಖಂಡಿತ ನನ್ಗೆ ಅವ್ರ ಜೊತೆ ನಂಗೆ ಹಾಡ್ಲಿ ಮುಂದೆ ಹಾಡಿ ಸುಮಾರು 2 ಗಂಟೆಗಳ ಕಾಲ ಅವ್ರ ಜೊತೆ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಥಣಿ ಮಠ, ಮೋಟಗಿ ಅಥಣಿ ಮಠದಲ್ಲಿ. ಅವ್ರ ಮುಂದೆ ಅವರಿಗೆ ಒಂದು ಗಾನ ಕೋಗಿಲ ಪ್ರಶಸ್ತಿಯನ್ನು ಕೊಟ್ರು. ಆಗ ಅವರ ಹಾಡುಗಳನ್ನ ಅವ್ರ ಮುಂದೆ ಹಾಡ್ಲಿಕ್ಕೆ ಅವಕಾಶ ನನಗೆ ಸಿಕ್ಕಿತ್ತು. ಅವಾಗ ಪೂರ್ಣವಾಗಿ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ದೀಪವು ನಿನ್ನದೇ ಹಾಡು, ಈ ಹಾಡು ಎಷ್ಟು ಚೆನ್ನಾಗಿದೆ ಇಲ್ಲಿ ನನ್ಗೆ ಗೊತ್ತೇ ಇರ್ಲಿಲ್ಲ, ಇಷ್ಟು ಅದ್ಭುತವಾಗಿದೆ ಈ ಹಾಡು, ನಮ್ಮ ನೀವೇ ಹಾಡ್ರು, ಗೊತ್ತು ನನ್ಗೆ, ಅಷ್ಟು ಚೆನ್ನಾಗಿ ಹಾಡ್ತೀಯ ನೀನು, ಎಲ್ಲ ತುಂಬಾ ಆ ವಾದ್ಯ ಕಲಾವಿದರನ್ನದು ಎಷ್ಟು ಚೆನ್ನಾಗಿ ನೋಡ್ತೀರಪ್ಪ ನೀವುಗಳೆಲ್ಲ, ಎಷ್ಟು ಅದೊಂಥರ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ. ಅಂಡ್ ಹಾಡಿ ಪ್ರೋಗ್ರಾಮ್ ಆದ್ಮೇಲೆ ಅಮ್ಮ ನಿಮ್ಗೊಂದು ಫೋಟೋ ತೆಗೆಸ್ಕೋಬೇಕು, 2 ಕೈನಲ್ಲಿ ಬಾಚಿ ಇವತ್ತು ಹಾಕಿದ್ದೀನಿ ಆ ಫೋಟೋನ, 2 ಕೈನಲ್ಲಿ ಬಾಚಿ ತದ್ದಿ ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಾಗು, ಯಾವ್ದೇ ಕಾರಣಕ್ಕೆ ಸಂಗೀತವನ್ನ ಮಾತ್ರ ಬಿಡಬೇಡ ಅಂತ ಹೇಳಿ ಆ ಬಹಳ ಅದೃಷ್ಟ ಮಾಡ್ತೀನಿ. ಆ ಹಾಡನ್ನ ಒಂದ್ಸಲ ನಿಮ್ಮ ಗೀತ ನಮನವನ್ನ ಸಲ್ಲಿಸಬಹುದಾ? ಓ ದೀಪವು ನಿನ್ನದೇ. ಹೌದು. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು, ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು, ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಆಗ್ತಿಲ್ಲಮ್ಮ ಅಂತ ಬಿಗ್ತಾ ಇದೆ. ನಿಜ. ಸುನೀತಾ ಅವ್ರೆ, ಈಗ ನಾವು ಅವರ ಆ ಒಂದು ಎರಾನ ನಾವು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಎರಾ ಇದು. ಅವರ ಹಾಡಿದಂತಹ ರೀತಿ 6 ದಶಕಗಳ ಕಾಲ ಒಂದು ಗಾಯಕರಾಗಿ ಅವರು ಹಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲೂ ಕೂಡ ಯುಗಳ ಗೀತೆಗಳು ಅಥವಾ ನಾವೇನು ಹೇಳ್ತೀವಿ ಪ್ರತಿಯೊಬ್ಬರ ಜೊತೆಗೂ ಎಲ್ಲರಿಗೂ ಕೂಡ ಕಾಂಬಿನೇಷನ್ ಆಗ್ತಾ ಇದ್ರು ಅವರು ಅಂತ ಹೇಳಿ. ಎಕ್ಸಾಕ್ಟ್ಲಿ. ಬಟ್ ಎಲ್ಲ ಅವ್ರಿಗೆ ಇವ್ರಿಗೂ ಅಷ್ಟೇ ಎಸ್ ಪಿ ಬಾಲಸುಬ್ರಹ್ಮಣ್ಯ ಶಬ್ದ ಅದ್ ಹೀರೋಗಳು ಹಾಡಿದ ಅವರೇ ಹಾಡ್ತಾ ಇದ್ದಂಗಿತ್ತಪ್ಪ. ಅದ್ ಚೇಷ್ಟೆ ಮಾಡೋ ಹಾಡುಗಳಿದೆಯಲ್ಲ, ಬಿಕಾಸ್ ಕೆಲವರೆಲ್ಲ ಹೇಳ್ತಾರೆ ನಾಟಿನೆಸ್, ನನ್ಗೆ ಗೊತ್ತು, ನನ್ಗೆ ಆ ನಾಟಿನೆಸ್ ಎಲ್ಲ ಕಲ್ತಿರೋದು ಜಾನಕಿ ಅಮ್ಮ ಹಾಡುಗಳಿಂದಾನೆ. ನಗು ಆ ಹೂ ನಗಾಡೋದು ಎಲ್ಲ ಪ್ರಾಕ್ಟೀಸ್ ಮಾಡಿ ಕಲ್ತಿರೋದು ಮ್ಯಾಮ್ ಅದನ್ನೆಲ್ಲ. ನಾಟಿನೆಸ್ ಎಲ್ಲ ಅವ್ರಿಗೆ ಮಾತ್ರ ಸಾಧ್ಯ ಆಗ್ತಿತ್ತು. ಅಂಡ್ ಕ್ಲಾಸಿಕಲ್ ಬೇಸ್ ಇವತ್ತು ನಾನು ಅದ ಕೇಳಿದ್ರೆ ಅತಿಶಯೋಕ್ತಿ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ನಾನ್ ಗೌರಿ ಹಬ್ಬದ ಪೂಜೆ ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ ಆವುದೆಲ್ಲ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ ಅವ್ರ ಹಾಡಲ್ಲೇ ನಾನು ಪೂಜೆ ಮಾಡೋದು. ಎಷ್ಟೋ ಹಾಡುಗಳು ಬರ್ತಾವ ನನ್ಗೆ, ಬಟ್ ಗೊತ್ತಿದ್ದೋ ಗೊತ್ತಿಲ್ಲದ ಆ ಹಾಡು ನನ್ ಜೊತೆ ಬರುತ್ತೆ. ಈಗ ಅವ್ರ ಜೊತೆ ಹಾಡೋ ಸಂದರ್ಭದಲ್ಲಿ ಏನಾದ್ರು ಸಲಹೆಗಳನ್ನ ಏನಾದ್ರು ಕೊಡ್ತಾ ಇದ್ರ ಅವರು? ಇಲ್ಲ, ನಾ ಯಾವತ್ತೂ ಅಮ್ಮನ ಅಷ್ಟು ತುಂಬಾ ಪರ್ಸನಲ್ ಆಗಿ ಅಂತ, ಬಟ್ ನಾವ್ ಹಾಡ್ಬೇಕಾದ್ರೆ ಅವ್ರು ಯಾವತ್ತೂ ಮೇಂಟೈನ್ ಮಾಡಿದ್ ನಾನ್ ನೋಡಿಲ್ಲ ಹಿಂಗೆ. ಬಟ್ ಶಿ ವಾಸ್ ವೆರಿ ಡಿಸಿಪ್ಲಿನ್ ಅಷ್ಟೇ. ಬಟ್ ನಮ್ಗಳಿಗೆ ಆ ಥರದಲ್ಲಿ ಎಲ್ಲ ನಿನ್ ಕಂಠಕ್ಕೆ ಒಪ್ಪೋದ್ರೆ ಎಲ್ಲವನ್ನ ತಿಂದ ಅದ್ರಲ್ಲಿ ಏನಿಲ್ಲ ಅನ್ನೋರು ನಮ್ಗಳಿಗೆಲ್ಲ. ಅಂಡ್ ಮತ್ ಇನ್ನೊಂದು ಅವ್ರು ದೊಡ್ಡತನದ ಯಾರೇ ಹಾಡಿದ್ರು ಕುತ್ಕೊಂಡು ಕೇಳ್ತಾ ಇದ್ರು. ಅದ್ ಯಾರು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಹಾಡ್ತಾ ಇದ್ರೆ ಅದ್ರ ಎಸ್ಪೆಷಲಿ ಅವ್ರಿಗೋಸ್ಕರ ಹಾಡ್ತಿದ್ದಾರೆ ಅಂದ್ರೆ ಇದ್ದಿದ್ದು ಮನ್ಸು ಕೊಟ್ಟು ಕೇಳಿ ಆಶೀರ್ವಾದ ಮಾಡಿ ಚೆನ್ನಾಗ್ ಹಾಡು ಅಂತೆಲ್ಲ ಹೇಳಿ ಇದ್ ಮಾಡಿ ತುಂಬಾ ಒಂಥರ ತುಂಬಾ ದೊಡ್ಡ ವ್ಯಕ್ತಿತ್ವ. ಆಮೇಲೆ ಈಗ ರೇಡಿಯೋಗಳಲ್ಲಿ ಫಸ್ಟ್ಗೆಲ್ಲ ಈ ಟಿವಿ ನೋಡೋದಕ್ಕಿಂತ ಮುಂಚೆ ರೇಡಿಯೋಗಳಲ್ಲಿ ಬಂದಿದ್ದಾಗ ಎಷ್ಟೋ ಹಾಡುಗಳು ಆ ಚಿತ್ರಗೀತೆಗಳು ಅಂತ ಹೇಳಿ ಬಂದಂತ ಸಮಯದಲ್ಲಿ ಇವರೇ ಹೆಸರೇ ಬರೋದು, ಎಸ್ ಜಾನಕಿ ಅವರು ಹಾಡಿದ ಹಾಡು ಅನ್ನುವಂತಹ ಹಾಡುಗಳನ್ನೇ ಕೇಳಿ ಕೇಳಿ ಕೇಳಿ. ಹೌದು ಹೌದು.
ಅಲ್ಲ ಹಂಗಿತ್ತು ಅವ್ರ ಮತ್ತೆ ಅಂಡ್ ಶಿ ವಾಸ್ ವೆರಿ ಬ್ಲೆಸ್ಡ್. ಅತ್ಯದ್ಭುತವಾದ ಗೀತೆಗಳು ಸಿಕ್ಕಿದೆ ಅವ್ರಿಗೆ. ಬಾನಲ್ಲು ನೀ ಹುವಿಯಲ್ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಎಲ್ಲಿರು ಜೊತೆಯಾಗಿ ಹಿತವಾಗಿ ಜೊತೆಯಲ್ಲಿ ಎಲ್ಲ ಯಾವ ಹಾಡ್ಬೇಕು, ನಗು ಎಂದಿದೆ, ಇದೆಲ್ಲ ಅವ್ರಿಗೆ ಹೇಳ್ ಮಾಡ್ಸಿದ ಗೀತೆ. ಅಂಡ್ ಅಷ್ಟು ಅದ್ಭುತವಾಗಿ ಅದನ್ನ ಅವರು ಮಾಡ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಶಿ ಇಸ್ ಬ್ಲೆಸ್ಡ್ ಅಷ್ಟೇ. ನಿಜ ನಿಜ. ಅವ್ರ ಹಾಡುಗಳನ್ನ ಕೇಳಿ ನಾವು ಕಲ್ತಿರೋದು. ನಾವು ಅದ್ರ ಆ ಆರದಲ್ಲಿ ಇದ್ವಿ, ಅವ್ರ ಜೊತೆ ಇದ್ವಿ, ಅವ್ರ ಜೊತೆ ವೇದಿಕೆಯನ್ನ ಹಂಚ್ಕೊಂಡಿದ್ವಿ. ಮುಂದಿನ ಪೀಳಿಗೆಗೆ ಒಂದು ಇದಾಗ್ಬೋದಷ್ಟೇ, ಗ್ರಂಥ ಆಗ್ಬೋದಷ್ಟೇ. ಬಟ್ ನಾವು ಜೊತೆಲಿ ಇದ್ವಿ, ವೇದಿಕೆಯನ್ನ ಹಂಚ್ಕೊಂಡ್ವಿ ಅನ್ನೋದು ಒಂದು ಸೌಭಾಗ್ಯ ಅಷ್ಟೇ. ನಿಜ ನಿಜ ನಿಜ. ಯಾಕಂದ್ರೆ ಈಗ ನಿಮ್ಗಳಿಗೆಲ್ಲ ಅವಕಾಶ ಸಿಕ್ಕಿದೆ, ಇನ್ನು ಮುಂದಿರೋರಿಗೆ ಕೇವಲ ಕೇಳಿ ಅದನ್ನ ಕಲಿಬೇಕು ಅಂತಹ ಒಂದು ಅವಕಾಶ. ಅಂದ್ರೆ ಯಾಕಂದ್ರೆ ನಾವು ಹೇಳ್ತೀವಿ ಗಾಯಕರಿಗೆ ಅಥವಾ ಕಲಾವಿದರಿಗೆ ಯಾವ ರೀತಿಯಂತಹ ಒಂದು ಸಾವಿ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅಷ್ಟರ ರೀತಿಗೆ ಅವರು ಹಾಡುಗಳ ಮೂಲಕನೋ ಅಥವಾ ಪಾತ್ರಗಳ ಮೂಲಕನೋ ಎಲ್ಲರ ಮನದಲ್ಲಿ ಇರ್ತಾರೆ ಅಂತ ಹೇಳಿ. ಹೌದು ಹೌದು, ಖಂಡಿತ. ಮುಂದಿನ ಪೀಳಿಗೆಗೆಲ್ಲ ಇವ್ರದ್ದು ಅದೇ ಹಾಡುಗಳು ಕೇಳಿ ಕಲಿಬೇಕಷ್ಟೇ. ನಾವೆಲ್ಲ ನೋಡಿ ಕೇಳಿ ಜೊತೆಲಿ ಕೂತು ಕಲ್ತಿ ಮುಂದೆ ಅವರೆಲ್ಲ ಕೇಳಿ ಕಲಿಬೇಕಷ್ಟೇ. ಅಷ್ಟೇ. ಮತ್ತೆ ಇವ್ರ ಹಾಡುಗಳನ್ನ ನಾನು ಈಗ್ಲೂ ಹೇಳ್ತೇನಲ್ಲ, ಇವ್ರ ಹಾಡುಗಳನ್ನ ಒಂದ್ ರೀತಿ ಒಂದಿಷ್ಟು ಹಾಡುಗಳನ್ನ ಕಲ್ತ್ಬಿಟ್ರೆ ಪರಿಪೂರ್ಣ ಗಾಯಕಿ ಆಗೋದ್ರಲ್ಲಿ ಏನು ಒಂದು ಅತಿಶಯೋಕ್ತಿನೇ ಇಲ್ಲ. ನಿಜ ನಿಜ ನಿಜ. ಧನ್ಯವಾದಗಳು ಧನ್ಯವಾದಗಳು ಜೋಗಿ ಸುನೀತಾ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.